ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಅಂದ್ರೆ ಇಸ್ರೇಲೇ ಅದು ಆಕ್ಚುಲಿ ಮುಂದಾಳತ್ವದಲ್ಲಿ ನಡೆಸುವಂತಹ ಒಂದು ಯುದ್ಧ. ಅದಕ್ಕೆ ಅಮೆರಿಕ ಹಿಂದ್ಗಡೆಯಿಂದ ಸಪೋರ್ಟ್ ಮಾಡುತ್ತೆ. ಇದೊಂದು ರೀತಿ ನರಿಬುದ್ಧಿಯ ಕುತಂತ್ರ ಬುದ್ಧಿಯ ಯುದ್ಧ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇರಾನಿನ ಸರ್ವೋಚ್ಚ ನಾಯಕ ಆಗಿದ್ದಂತಹ ಖಾಮಿನೈ ಅವರನ್ನ ಯುದ್ಧದ ಆರಂಭದಲ್ಲಿಯೇ ಆ ಹತ್ಯೆಯಿಂದಾನೇ ಯುದ್ಧ ಆರಂಭ ಆಗಿದ್ದು. ಅದರಲ್ಲಿ ಒಂದು ಕುತಂತ್ರ ಇರಬಹುದು, ಆಪ್ತರೇ ಕೈ ಕೊಟ್ಟಿರಬಹುದು, ಬೆನ್ನಿಗೆ ಚೂರಿ ಹಾಕಿರಬಹುದು ಅಂತ ಮೊನ್ನೆನೆ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ಒಂದಷ್ಟು ವಿವರಗಳನ್ನು ಕೊಟ್ಟಿದ್ದೀನಿ. ಆಸಕ್ತಿ ಇದ್ರೆ ನೀವು ಆ ವಿಡಿಯೋವನ್ನು ಸಹ ನೋಡಬಹುದು. ಆದರೆ ಈಗ ಈಗ ಏನ್ ನಡೀತಾ ಇದೆ? ಈಗ ಇರಾನ್ ಪ್ರತೀಕಾರದ ದಾಳಿಯನ್ನ ಜೋರಾಗಿ ಮಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನ ಮಾಡ್ತಿದೆ. ಇಸ್ರೇಲ್ ಮೇಲೂ ಮಾಡ್ತಿದೆ. ಅಮೆರಿಕದ ಏನು ವಾಯುನೆಲೆಗಳೇನಿದಾವಲ್ಲ, ಅರಬ್ ರಾಷ್ಟ್ರಗಳಲ್ಲಿ ಅಮೆರಿಕದ ಗುಲಾಮಗಿರಿಯನ್ನು ಒಪ್ಪಿಕೊಂಡಿರುವಂತಹ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ, ಸೇನಾ ನೆಲೆಗಳ ಮೇಲೆ ಮತ್ತು USS ಅನ್ನುವಂತಹ ಜಗತ್ತಿನ ಅತಿ ದೊಡ್ಡ ಯುದ್ಧ ನೌಕೆ USS ಅಬ್ರಹಾಂ ಲಿಂಕನ್ ಅದರ ಹೆಸರು, ಅದರ ಮೇಲೂ ಸಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ದಾಳಿ ಮಾಡ್ತಾ ಇದೆ ಇರಾನ್. ಆದರೆ ಈ ದಾಳಿಗಳಿಗೂ ಇರಾನ್ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅನ್ನೋದು ನಿಮಗೆ ಗೊತ್ತಾ? ಸಂಬಂಧ ಇಲ್ಲ. ಮತ್ತು ಈ ದಾಳಿ ನಡೆಸ್ತಿರುವಂತಹ ಏನು ಗುಂಪಿದೆಯಲ್ಲ, ಆರ್ಮಿಯ ಒಂದು ಭಾಗ ಅಥವಾ ಒಂದು ಆರ್ಮಿ, ಇರಾನ್ನಲ್ಲಿ ಎರಡು ಆರ್ಮಿ ಇದೆ. ಒಂದು IRGC ಅನ್ನುವಂಥದ್ದು, ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅಂತ ಒಂದು, ಇನ್ನೊಂದು ಜನರಲ್ ಆರ್ಮಿ, ನಾರ್ಮಲ್ ಆರ್ಮಿ. ಸೊ ಇದೆರಡರ ವ್ಯತ್ಯಾಸ ಏನು? ಮತ್ತು ಈ IRGC ಇರಾನ್ ಸರ್ಕಾರದ ಮಾತನ್ನ ಕೇಳೋದಿಲ್ಲ. ಈ ಎಲ್ಲ ದಾಳಿಗಳನ್ನು ನಡೆಸ್ತಾ ಇರೋದು IRGC. ಇರಾನ್ ಆರ್ಮಿ ಬಳಿ ದಾಳಿ ನಡೆಸೋದಕ್ಕೆ ಯಾವ ದೊಡ್ಡ ಮಿಸೈಲ್ಗಳು ಇಲ್ಲ, ಎಂಥದ್ದು ಇಲ್ಲ, ಬಾಂಬುಗಳು ಇಲ್ಲ. ಅದು ಒಂದು ಆರ್ಮಿ. ಆ ದೇಶದ ಒಳಗೆ ಶತ್ರು ರಾಷ್ಟ್ರದ ಸೈನಿಕರು ಬಂದ್ರೆ ಆಗ ಅದು ಯುದ್ಧ ಮಾಡೋದಕ್ಕೆ ಸಶಕ್ತವಾಗಿರುತ್ತೆ, ಬಂದೂಕಿನಲ್ಲಿ ಯುದ್ಧ ಮಾಡುತ್ತೆ. ಸೊ ಏನಿದು ವ್ಯತ್ಯಾಸ ಈ ಎರಡು ಆರ್ಮಿಗಳಲ್ಲಿ? ಮತ್ತು IRGC ಸ್ವತಂತ್ರವಾಗಿ ಫೈಟ್ ಮಾಡ್ತಿದೆ. ಇರಾನ್ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಇರಾನ್ ಸರ್ಕಾರದವರೇ ಹೇಳಿರೋದು. ಯಾವ ಕಾರಣಕ್ಕೆ? ಹಾಗಾದ್ರೆ IRGCಗೆ ಈಗ ಆರ್ಡರ್ಸ್ ಕೊಡ್ತಾ ಇರೋದು ಯಾರು? ಯಾರ ಆರ್ಡರ್ಸ್ ಮೇಲೆ ಅದು ದಾಳಿಯನ್ನು ನಡೆಸ್ತಾ ಇದೆ ಅಥವಾ ಕಾರ್ಯಾಚರಣೆ ನಡೆಸ್ತಾ ಇದೆ? ಸತ್ತು ಹೋಗಿರುವಂತಹ ಖಾಮಿನೈ ಆದೇಶಗಳನ್ನ ಅದು ಪಾಲಿಸ್ತಾ ಇದೆ. ಹೇಗೆ? ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆಗ್ಲೇ ಹೇಳ್ದಂಗೆ ಒಂದು ಕುತಂತ್ರದ ಯುದ್ಧ ನಡೀತಾ ಇದೆ. ಒಂದು ಕಡೆ ಮಾತುಕತೆಗೆ ಅಂತ ಕರೆಸಿದ್ರು, ಇದ್ದಕ್ಕಿದ್ದ ಹಾಗೆ ಇರಾನ್ ಮೇಲೆ ದಾಳಿ ಮಾಡಿದ್ರು. ದಾಳಿಯೂ ಸಹ ಖಾಮಿನೈ, ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಾಮಿನೈಯನ್ನ ಕೊಲ್ಲೋ ಮೂಲಕನೇ ಯುದ್ಧ ಆರಂಭ ಮಾಡಿದ್ರು. ಸೊ ಅಲ್ಲಿಗೆ ಆರಂಭದಲ್ಲೇನೆ ಮೋಸದ ಮೂಲಕ ಇವರು ಒಂದು ರೀತಿ ಇರಾನನ್ನ ಮುಗಿಸಿ ಬಿಡಬೇಕು ಅನ್ನುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸೊ ಖಾಮಿನೈ ಸತ್ತು ಹೋದ ಮೇಲೆ ಯಾರು ಅಲ್ಲಿನ ಮುಖ್ಯಸ್ಥರು ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೆ ಖಚಿತವಾದ ಯಾವ ಮಾಹಿತಿನೂ ಇಲ್ಲ. ಒಂದೆರಡು ಹೆಸರುಗಳು ಬಂದು ಹೋಗ್ತಿದ್ದಾವೆ, ಬಟ್ ಅದು ಖಚಿತವಾದಂತಹ ಮಾಹಿತಿ ಅಲ್ಲವೇ ಅಲ್ಲ. ಎಲ್ಲಿಯವರೆಗೆ ಇರಾನ್ ಸರ್ಕಾರದ ಮಿನಿಸ್ಟರ್ ಯಾರಾದ್ರೂ ಬಂದು ಅಥವಾ ಇರಾನ್ನ ಸ್ಟೇಟ್ ಮೀಡಿಯಾ, ಗವರ್ನಮೆಂಟ್ ಚಾನಲ್, TV ಚಾನಲ್ ಅಲ್ಲಿ ಅನೌನ್ಸ್ ಆಗಲ್ವೋ ಅಲ್ಲಿಯವರೆಗೆ ಖಾಮಿನೈಗೆ ಯಾರು ಅದರ ರಿಪ್ಲೇಸ್ಮೆಂಟ್ ಅನ್ನೋದು ಜಗತ್ತಿಗೆ ಕನ್ಫರ್ಮೇಶನ್ ಇರೋದಿಲ್ಲ. ಬೇರೆ ಎಲ್ಲ ಊಹಾಪೋಹಗಳು ಪಕ್ಕಕ್ಕೆ ಇರಬೇಕು. ಸೊ ಈಗ ಅಲ್ಲಿ ಸರ್ವಾಧಿಕಾರಿ ಅಥವಾ ಏನು ಅತ್ಯುನ್ನತ ನಾಯಕ, ಸರ್ವೋಚ್ಚ ನಾಯಕ ಇಲ್ಲದೇನೆ ಇರಾನ್ ಈಗ ಫೈಟ್ ಮಾಡ್ತಾ ಇದೆ, ಪ್ರತೀಕಾರದ ದಾಳಿಗಳನ್ನ ನಡೆಸ್ತಾ ಇದೆ. ಹಾಗಾದ್ರೆ ಆ ಪ್ರತೀಕಾರದ ದಾಳಿಗಳನ್ನ ನಡೆಸ್ತಿರೋದು ಯಾರು? ಪ್ರತೀಕಾರದ ದಾಳಿಗಳನ್ನ ಇರಾನ್ ಸೇನೆ ಮಾಡ್ತಾ ಇಲ್ಲ, ಇರಾನ್ ಸೇನೆ ಮಾಡ್ತಿಲ್ಲ, ಮಾಡ್ತಿರೋದು IRGC. ಸೊ ಈ IRGC ಅಂದ್ರೆ ಏನು ಅಂದ್ರೆ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಅನ್ನುವಂಥದ್ದು ಸರ್ವೋಚ್ಚ ನಾಯಕ ಖುದ್ದಾಗಿ ಮಾನಿಟರ್ ಮಾಡಿ ಸಿದ್ಧ ಮಾಡಿಟ್ಟಿರುವಂತಹ ಒಂದು ಯೂನಿಟ್. ಅದರಲ್ಲಿ ಸುಮಾರು 1,25,000ದಿಂದ 1,60,000 ಸೈನಿಕರಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಆದ್ರೆ ಇರಾನ್ ಸೇನೆ ಬೇರೆ ಇದೆ. ಇರಾನ್ ಸೇನೆ 6 ಲಕ್ಷ ಸೈನಿಕರನ್ನ ಹೊಂದಿದೆ. ಆದರೆ ಈ ಕಾರ್ಯಾಚರಣೆಗಳನ್ನು ಮಾಡ್ತಿರೋದು ಇರಾನ್ ಸೇನೆ ಅಲ್ಲ, IRGC. ಯಾಕೆ ಅಂದ್ರೆ IRGC ನೇರವಾಗಿ ಸರ್ವೋಚ್ಚ ನಾಯಕನಿಗೆ ರಿಪೋರ್ಟ್ ಮಾಡ್ಕೊಳ್ಳುತ್ತೆ.
ಅವರ ಅಡಿಯಲ್ಲಿ ಬರುತ್ತೆ, ಅವರ ಆದೇಶಗಳನ್ನು ಮಾತ್ರ ಕೇಳುತ್ತೆ. ಇರಾನ್ ಪ್ರೆಸಿಡೆಂಟ್ ಆಗಲಿ, ಇರಾನ್ ಸರ್ಕಾರ ಆಗಲಿ ಆದೇಶ ಕೊಟ್ಟರೆ IRGC ಕೇಳೋದಿಲ್ಲ, ಕೇಳಬೇಕಿಲ್ಲ, ಕೇಳ್ತಾ ಇಲ್ಲ. ಸೊ ಅದಕ್ಕೆ ಆರ್ಡರ್ಸ್ ಕೊಡುವಂತಹ ಅಧಿಕಾರ ಇದ್ದಿದ್ದು ಕೇವಲ ಖಾಮಿನೈಗೆ ಮಾತ್ರ. ಯಾಕೆ ಅದು ಮಾತ್ರ ಈಗ ದಾಳಿ ನಡೆಸ್ತಾ ಇದೆ ಅಂತಂದ್ರೆ, IRGCಗೆ ಮಾತ್ರ ಅಲ್ಲಿನ ಮಿಸೈಲ್ಗಳು, ಅಲ್ಲಿನ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿರಬಹುದು, ಇನ್ಯಾವುದೇ ಕಾಂಟಿನೆಂಟಲ್ ಟು ಕಾಂಟಿನೆಂಟಲ್ ಮಿಸೈಲ್ಗಳಾಗಿರಬಹುದು, ಎಲ್ಲವೂ ಸಹ, ಪ್ರತಿಯೊಂದು ಶಸ್ತ್ರಾಸ್ತ್ರವೂ ಸಹ IRGC ಕಂಟ್ರೋಲ್ ಅಲ್ಲಿ ಬರುತ್ತೆ. ಆರ್ಮಿ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳೇ ಬೇರೆ. ಅವು ಶತ್ರು ಸೈನ್ಯ ಏನಾದರೂ ಇರಾನ್ ಒಳಗಡೆ ನುಗ್ಗಿದ್ರೆ ಆಗ ಗನ್ನು ತಗೊಂಡು, ಟ್ಯಾಂಕರ್ಗಳು ತಗೊಂಡು, ಒಂದಷ್ಟು ದೊಡ್ಡ ದೊಡ್ಡ ಯಂತ್ರಗಳು, ಏನದು ಮಿಸೈಲ್ಗಳನ್ನ ಲಾಂಚ್ ಮಾಡುವಂತಹ ಸಣ್ಣ ಪುಟ್ಟದ ಏನು ಇರ್ತಾವಲ್ಲ ಲಾಂಚರ್ಸ್, ಅವುಗಳನ್ನು ಬಳಸ್ಕೊಂಡು ಮಾತ್ರ ಯುದ್ಧ ಮಾಡಬಲ್ಲದು. ಆದರೆ ದೊಡ್ಡ ದೊಡ್ಡ ಮಿಸೈಲ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್, ಇಂಟರ್ ಕಾಂಟಿನೆಂಟಲ್ ಮಿಸೈಲ್ಗಳು, ಇವೆಲ್ಲವನ್ನು ಬಳಸೋದಕ್ಕೆ ಅಧಿಕಾರ ಇರುವಂತದ್ದು, ಆಕ್ಸೆಸ್ ಇರುವಂತದ್ದು ಕೇವಲ IRGCಗೆ. ಹಾಗಾಗಿ IRGC ಅದನ್ನ ಮಾಡ್ತಿರುವಂತಹದ್ದು. ಹಾಗಾದ್ರೆ IRGC ಯಾರ ಆಜ್ಞೆಗಳನ್ನ ಪಾಲಿಸ್ತಾ ಇದೆ ಈಗ? ಸರ್ವೋಚ್ಚ ನಾಯಕ ಇಲ್ವಲ್ಲ, ಸರ್ಕಾರದ ಮಾತು ಕೇಳಲ್ವಲ್ಲ. ಅದು ಇವತ್ತಿಗೂ ಸಹ, ಈ ಕ್ಷಣಕ್ಕೂ ಸಹ ಖಾಮಿನೈ ಅವರ ಆದೇಶಗಳನ್ನೇ ಪಾಲಿಸ್ತಾ ಇದೆ. ಯಾಕೆಂದ್ರೆ ಸರ್ವೋಚ್ಚ ನಾಯಕ ಯಾವ ಕ್ಷಣ ಬೇಕಾದರೂ ನನ್ನ ಪ್ರಾಣ ಹೋಗಬಹುದು ಅನ್ನುವ ಸ್ಥಿತಿಯಲ್ಲೇ ಇರೋದ್ರಿಂದ ಇರಾನ್ ಅಲ್ಲಿ ಮೊದಲೇ ಹೇಳಿಟ್ಟಿರ್ತಾರೆ, ನನ್ನ ಸಾವಿನ ನಂತರ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು, ಹೇಗೆ ನೀವು ಪ್ರತಿಕ್ರಿಯಿಸಬೇಕು, ಏನ್ ಮಾಡಬೇಕು ಅನ್ನೋದು ಅದು ಖಾಮಿನೈ ಈಗಾಗಲೇ ಹೇಳಿ ಹೋಗಿದ್ದಾರೆ. ಅದನ್ನೇ IRGC ಇವತ್ತಿಗೂ ಸಹ, ಈ ಕ್ಷಣಕ್ಕೂ ಸಹ ಫಾಲೋ ಮಾಡ್ತಿರೋದು. ಆದೇಶಗಳು ಬದಲಾಗುವ ವ್ಯಕ್ತಿ ಬೇಕು ಅಂದ್ರೆ ಸರ್ವೋಚ್ಚ ನಾಯಕನ ಸ್ಥಾನದಲ್ಲಿ ಒಬ್ಬರನ್ನ ಅಧಿಕೃತವಾಗಿ ಕೂರಿಸ್ಬೇಕು. ಅಲ್ಲಿಯವರೆಗೆ ಖಾಮಿನೈ ಏನು ಹೇಳಿ ಹೋಗಿದಾರೋ ಅದನ್ನ ಇವರು ಚಾಚು ತಪ್ಪದೆ ಮಾಡ್ತಾರೆ. ತಮ್ಮ ಜೀವ ಹೋದ್ರು ಸರಿ, ಅದರಿಂದ 1 ಇಂಚು ಆ ಕಡೆ ಈ ಕಡೆ ಹೋಗೋದಿಲ್ಲ. ಅಂಥ ಸೇನೆ ಅದು. ಅಮೆರಿಕದ ಸೈನಿಕರು ಎಲ್ಲಿ ಕಂಡ್ರು ಅಟ್ಯಾಕ್ ಮಾಡಿ ಅಂತ ಖಾಮಿನೈ ಹೇಳಿ ಹೋಗಿದ್ದಾರೆ, ಮಾಡ್ತಿದ್ದಾರೆ. ಇಂತಿಂತ ಮಿಸೈಲ್ಗಳನ್ನ ಇಂತಿಂತ ಸನ್ನಿವೇಶಕ್ಕೆ ಬಳಸಿ ಅಂತ ಹೇಳಿದ್ದಾರೆ, ಮಾಡ್ತಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಹೀಗೆ ಪ್ರತಿಕ್ರಿಯಿಸಿ ಅಂತ ಆಲ್ರೆಡಿ ಹೇಳಿರಲಾಗಿದೆ, ಅದೇ ರೀತಿ ಮಾಡ್ತಿದ್ದಾರೆ. USS ಅಬ್ರಹಾಂ ಲಿಂಕನ್ ಮೇಲೂ ಸಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಲಾಂಚ್ ಮಾಡಿದ್ದಾರೆ. ಒಂದಷ್ಟು ನಷ್ಟ ಆಗಿದೆ ಅಂತ ಇರಾನ್ ಹೇಳ್ಕೊಳ್ತಿದೆ, ಅಮೆರಿಕ ಹೇಳ್ತಿದೆ ಇಲ್ಲ ನಾವು ನಮ್ಮ ಕಡೆ ಬಂದಂತ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸಿದೀವಿ ಅಂತ. ಬಟ್ ಅಮೆರಿಕ ಇನ್ನೊಂದನ್ನು ಒಪ್ಕೊಳ್ತಾ ಇದೆ, 3 ಜನ ಅಮೆರಿಕ ಸೈನಿಕರು ಸತ್ತು ಹೋಗಿದ್ದಾರೆ ಅಂತ. ಎಲ್ಲಿ ಅಂತ ಹೇಳ್ತಿಲ್ಲ, ಸಂಖ್ಯೆ 3 ಅಂತ ಹೇಳ್ತಿಲ್ಲ, ಎಷ್ಟು ಜನ ಗಾಯಗೊಂಡಿದ್ದಾರೆ ಅಂತ ನಿಖರವಾಗಿ ಹೇಳ್ತಾ ಇಲ್ಲ. ಒಂದು 4-5 ಜನ ಗಾಯಗೊಂಡಿರ್ಬೋದು, 3 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಿದೆ. ಬಟ್ ಅಮೆರಿಕನೇ ಒಪ್ಕೊಳ್ತಿದೆ ಅಂದ್ರೆ ಸಂಖ್ಯೆ ದೊಡ್ಡದಿರೋ ಸಾಧ್ಯತೆ ಇರುತ್ತೆ. ಇನ್ನು ಕುವೈತ್ ಕಡೆಯಲ್ಲಿ 3 F-15 ಯುದ್ಧ ವಿಮಾನಗಳು ಪತನ ಆಗಿದಾವೆ. ಇರಾನ್ ಹೇಳ್ತಾ ಇದೆ ನಮ್ಮ ಮಿಸೈಲ್ಗಳು ಹೊಡೆದು ಉರುಳಿಸಿರೋದು ಅಂತ. ಅಮೆರಿಕ ಹೇಳ್ತಾ ಇದೆ ಫ್ರೆಂಡ್ಲಿ ಫೈರ್, ಅಂದ್ರೆ ಬೈ ಮಿಸ್ಟೇಕ್ ನಮ್ಮದೇ ಏರ್ ಬೇಸ್ಗಳಿಂದ ಹೋಗಿದ್ದಂತಹ ಆಂಟಿ ಮಿಸೈಲ್ಗಳು ಬಿದ್ದು, ಅದು 3 ಬಿದ್ದು, ನಮ್ಮ ಪೈಲಟ್ಗಳು ಸೇಫ್ ಆಗಿ ಇಜೆಕ್ಟ್ ಆದ್ರು, ಕೆಳಗಡೆ ಲ್ಯಾಂಡ್ ಆಗಿದ್ದಾರೆ, ಅವರನ್ನ ಸೇಫ್ ಗಾರ್ಡ್ ಮಾಡಿದೀವಿ. ಅದು ಇರಾನ್ ಹಾಕಿದ ಬಾಂಬುಗಳಿಂದ ಅಥವಾ ಕ್ಷಿಪಣಿಗಳಿಂದ, ಮಿಸೈಲ್ಗಳಿಂದ ಬಿದ್ದಿಲ್ಲ ಅಂತ ಅಮೆರಿಕ ಹೇಳ್ತಿದೆ. ಬಟ್ ಅಮೆರಿಕ ಮಾತು ನಂಬ್ತೀರಾ? ಬಹಳ ಕಷ್ಟ. ಇರಾನ್ ಮಾತು ನಂಬ್ತೀರಾ? ಅದು ಸಹ ಅನುಮಾನನೇ. ಬಟ್ ಇರಾನ್ ಒಂದಷ್ಟು ನಷ್ಟವನ್ನ ಮಾಡ್ತಿದೆ ಅನ್ನೋದು ಮಾತ್ರ ಸತ್ಯ. IRGC ಏನಿದೆ ಅದು ಪ್ರಾಣ ಕೊಟ್ಟು ಹೋರಾಡುವಂತಹ ಒಂದು ಟೀಮ್, ಒಂದು ಸೈನಿಕ ತುಕಡಿ, ಅದು ಯಾವುದೇ ಕಾರಣಕ್ಕೂ ಶರಣಾಗೋದಿಲ್ಲ. ಖಾಮಿನೈ ಹೇಗೆ ತನ್ನ 86ನೇ ವಯಸ್ಸಿನಲ್ಲಿಯೂ ಸಹ ಶರಣಾಗತಿ ಅನ್ನೋ ಮಾತಿಗೆ ಒಪ್ಪದೆ ಜೀವ ಕಳ್ಕೊಂಡ್ರೋ, ಅದೇ ರೀತಿ ಅಲ್ಲಿರುವಂತಹ 1.25 ಲಕ್ಷದಿಂದ 1,60,000 ಏನು ಸೈನಿಕರಿದ್ದಾರೆ IRGC ಸೈನಿಕರು, ಅವರು ಸಹ ಪ್ರಾಣ ಹೋದರೂ ಸಹ ಶರಣಾಗೋದಿಲ್ಲ. ಕಟ್ಟ ಕಡೆಯ ವ್ಯಕ್ತಿ ಬದುಕಿರುವವರೆಗೆ, ಉಸಿರಿರುವವರೆಗೆ ಅವರು ಹೋರಾಡ್ತಾನೆ ಇರ್ತಾರೆ. ಮತ್ತು ಇರಾನಿಯನ್ ಆರ್ಮಿ ಮಾತು ಕೇಳಲ್ಲ, ಇರಾನ್ ಸರ್ಕಾರದ ಮಾತು ಕೇಳಲ್ಲ, ಇರಾನ್ನ ರಾಷ್ಟ್ರಪತಿ ಮಾತು ಕೇಳಲ್ಲ. ಅವರು ಕೇಳೋದು ಸರ್ವೋಚ್ಚ ನಾಯಕನ ಮಾತು ಮಾತ್ರ. ಈ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ
ಸೊ ಇದಿಷ್ಟು ಈಗ ಯಾರು ಮುನ್ನಡೆಸ್ತಿದ್ದಾರೆ IRGCಯನ್ನ ಅಥವಾ ಈ ದಾಳಿನ ಪ್ರತೀಕಾರದ ದಾಳಿಯನ್ನ ಅನ್ನೋದ್ರ ಬಗ್ಗೆ ನಿಮಗೆ ಕೊಡಬಹುದಾದಂತಹ ಮಾಹಿತಿ. ಇನ್ನೊಂದಷ್ಟು ಮಾಹಿತಿ ಏನು ಅಂದ್ರೆ, ಇಸ್ರೇಲ್ ಮೇಲೆ ಸಿಕ್ಕಾಪಟ್ಟೆ ದಾಳಿ ನಡೆಸ್ತಾ ಇದೆ IRGC. ನೆತನ್ಯಾಹು ಬಿಲ್ಡಿಂಗ್ ಮೇಲೂ ಸಹ ಕ್ಷಿಪಣಿಗಳು ಬಿದ್ದಿದ್ದಾವೆ ಅನ್ನುವ ಮಾಹಿತಿ ಬರ್ತಾ ಇದೆ. ನೆತನ್ಯಾಹು ಏನಾಯಿತು ಅದರ ಬಗ್ಗೆ ಇನ್ನೂ ಖಾತರಿ ಇಲ್ಲ. ಖಾತರಿ ಆದರೆ ಅದರ ಬಗ್ಗೆ ಸಹ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದಿಷ್ಟು ಇರಾನ್ನ ಪ್ರತೀಕಾರದ ದಾಳಿಯ ಈ ಸನ್ನಿವೇಶದಲ್ಲಿ ಯಾರು ಮುನ್ನಡೆಸ್ತಾ ಇರೋದು, ಯಾರು ದಾಳಿ ಮಾಡ್ತಿರೋದು, ಅದರ ವಿವರಗಳು. ಸೊ ಇಂತಹದ್ದು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.